ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಯಾವ ರೀತಿಯಲ್ಲಿ ನೀವು ಇವಾಗ ಕೆ ಇ ಓಮಲ್ಲಿ ನಿಮಗೊಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಕೆ ಸಿ ಟಿ ಸ್ಟೂಡೆಂಟ್ಸ್ಗೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಆಗಿರ್ಬೋದು. ಈಗ ಇಲ್ಲಿ ನಿಮಗೆ ಏನು ಅಂತಿಮವಾಗಿ ಬಿಟ್ಟಿದ್ದಾರೆ. ಇಲ್ಲಿ ಇವಾಗ 2-3 ದಿನ ಅಥವಾ ಭಾಳ ಸ್ವಲ್ಪ ದಿನ ಗ್ಯಾಪ್ ತಗೊಂಡಿದ್ರು, ಏನು ಅಪ್ಡೇಟ್ ಕೊಟ್ಟಿರಲಿಲ್ಲ. ಇವಾಗ ಅಪ್ಡೇಟ್ ಕೊಟ್ಟಿದ್ದಾರೆ. ಇದ್ರ ಹಿಂದೆ BPT ಅಪ್ಡೇಟ್ ಕೊಟ್ಟಿದ್ರು. ಇಲ್ಲಿ KAO ಮತ್ತು ಸರ್ಚ್ ಮಾಡಿದ್ರೆ ಇಲ್ಲಿ ಬರುತ್ತೆ. ನೀವು ಫಸ್ಟ್ ನೀವು ವೆಬ್ಸೈಟ್ಗೆ ಹೋಗ್ರಿ. ವೆಬ್ಸೈಟ್ಗೆ ಹೋದ 3 ಡಾಟ್ಗೆ ಹೋಗ್ರಿ. ಇಲ್ಲಿ ಅಡ್ಮಿಷನ್ಗೆ ಹೋಗಿ, ಇಲ್ಲಿ CET 2024ಗೆ ಹೋಗಿ. ಇಲ್ಲಿ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ ನೋಡ್ರಿ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಓಪನ್ ಮಾಡ್ರಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮಗೆ ಇಲ್ಲಿ ಹೇಳಿದಾರೆ ನೋಡಿ. ಇವಾಗ ನಿಮಗೆ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ನೋಡ್ರಿ. ಈಗ ಸಿವಿಲ್ ಇಂಜಿನಿಯರಿಂಗ್ ನೀವು ತಗೋಬೇಕಂದ್ರೆ ಇದರಲ್ಲಿ ಈಗ ಗೌರ್ಮೆಂಟ್ ಕಾಲೇಜು ಅಥವಾ ಪ್ರೈವೇಟ್ ಕಾಲೇಜ್, ಈಗ ಇದು ಗೌರ್ಮೆಂಟ್ ಕಾಲೇಜ್ನಾಗ KU ಇದ್ದಾಗ ಎಷ್ಟು ಜನ ತಗೊಳ್ತಾರೆ? 60 ಸೀಟ್ನ ತಗೊಳ್ತಾರೆ. ಯಾವ ಕಾಲೇಜ್ ಇದು ಎಲ್ಲ ನಿಮಗೆ ಡೀಟೇಲ್ಸ್ ಇರುತ್ತೆ. ನೀವು ಯಾವ ಕಾಲೇಜಿಗೆ ಸೇರ್ಬೇಕು ಅನ್ನೋದನ್ನ ಫಸ್ಟ್ ಪ್ರೀ ಪ್ಲಾನ್ ಇವಾಗ ಕೋರ್ಸ್ನ ಪ್ರೀ ಪ್ಲಾನ್ ಮಾಡ್ಕೊಂಡು ಆಮೇಲೆ ಯಾವ ಊರಲ್ಲಿ ಸೇರ್ಬೇಕು ಅನ್ನೋದನ್ನ ನೀವು ಪ್ರೀ ಪ್ಲಾನ್ ಮಾಡ್ಕೊಂಡ್ರಿ. ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ KU ಇಂದ ಬರುವಂಥ 60 ಜನ ಸೀಟ್ ಅದಾರ ಅಂದ್ರೆ 60 ಜನ ಅದರಿಂದನೇ ತಗೊಳ್ತಾರೆ. ಇವಾಗ ನೋಡ್ರಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಪ್ರೈವೇಟ್ ಅಥವಾ ಏಡೆಡ್ ಇರ್ತಾವಲ್ಲ, ಏಡೆಡ್ ಕಾಲೇಜಲ್ಲಿ ಇದು ನೋಡ್ರಿ, ಬಾಗಲಕೋಟೆಗಿರೋದು. ಇವಾಗ ಇಂಜಿನಿಯರಿಂಗ್ ಸಿವಿಲ್ಲಿಗೆ 90 ಜನ ಅಡ್ಮಿಷನ್ ಟೋಟಲ್ ಇರುತ್ತೆ. ಆದರೆ 85 ಜನ ಮಾತ್ರ ಹಿಂಗೆ ಇದ್ರ ಮೇಲೆ ತಗೊಳ್ತಾರೆ. ಇನ್ನು ಉಳ್ಕಿದ 5 ಜನ ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ ಅವ್ರ ಹತ್ರ. ಇದರಲ್ಲಿ ನಿಮಗೆ 85 ಸೀಟದಾಗೆ ಇವಾಗ ಈ ಕ್ಯಾಟಗರಿ 1 ಈಗ ಯಾವ ರೀತಿ ಅಂದರೆ ನಿಮ್ಮ PH, ಐ ಮೀನ್ ನೀವು ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಮತ್ತು ನಿಮ್ಮ ಕ್ಯಾಸ್ಟು ಅಥವಾ ನಿಮಗೆ ಯಾವ್ಯಾವ ಬರುತ್ತೋ ಅವೆಲ್ಲ ಇದರಲ್ಲಿ ಇರುತ್ತೆ. SNQ ಕೋಟಾ ಅಂತ ಇದೆಯಲ್ಲ, ಅದು 5% ಅಡ್ಮಿಷನ್ ಇರುತ್ತೆ. ಇಲ್ಲಿ ನೋಡಿ, ಮೇಲೆ 3% ಅಡ್ಮಿಷನ್ ಐತಿ. SNQ ಕೋಟಾ ನೋಡಿ. ಇದು ಯಾವುದು ಕಾಲೇಜು? ಬೆಂಗಳೂರು ಕಾಲೇಜು. ಈ ಥರ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಕೋರ್ಸು ಮತ್ತು ನಿಮಗೆ ಯಾವ ಕಾಲೇಜ್ ಅನ್ನೋದನ್ನ ನೀವು ತಿಳ್ಕೊಂಡು ಇಲ್ಲಿ ನಿಮಗೆ ಇಲ್ಲಿ ಸರ್ಚ್ ಮಾಡಿದ್ರು ಸಹಿತ ಬರುತ್ತೆ. ನೋಡ್ರಿ, ದಾವಣಗೆರೆ ಅಂತ ಹೊಡಿತೀವಿ ನಾವು. ನೋಡ್ರಿ, ನಿಮ್ಗೆ ಯಾವ ಕಾಲೇಜ್ ಬೇಕು ಅನ್ನೋದು ನೀವು ಬರೀ ಹೆಸರು ಹೊಡೆದ್ರೆ ಸಾಕು. ಈ ಕಾಲೇಜು ಎಷ್ಟದಾವೆ ನೋಡ್ರಿ. ಇಲ್ಲಿ ದಾವಣಗೆರೆಗಿರೋದು ಬರೀ 2 2 4 5 ಇದಾವೆ. ಅದರಲ್ಲಿ ಇದು ನೋಡಿ, ಬಾಪೂಜಿ ಒಂದಾಗಿರ್ಬೋದು, ಮತ್ತು UBDT ಅಂತ ಬರ್ತೈತೆ ಅಲ್ಲ. ಮತ್ತು ಇದು ಒಟ್ಟು ಕಾಲೇಜು ಯಾವ್ಯಾವು ಎಲ್ಲೆಲ್ಲಿದ್ದಾವೆ ಆಲ್ಮೋಸ್ಟ್ ಎಲ್ಲ GM ಯೂನಿವರ್ಸಿಟಿ ಆಗಿರ್ಬೋದು. ಒಟ್ಟು ಇಲ್ಲಿ ನಿಮಗೆ ಇಲ್ಲೇ ಟೋಟಲ್ ತೋರಿಸ್ಬಿಡುತ್ತೆ. ಕಾಲೇಜ್ 4 ಅಂತ ತೋರಿಸ್ತದೆ ನೋಡ್ರಿ. ನೀವು ಮೂವ್ ಮಾಡಿದಂಗೆ ನಿಮ್ಗೆ ಎಷ್ಟು ಕಾಲೇಜ್ ಇದಾವೆ ಎಲ್ಲ ಡೀಟೇಲ್ಸು ತೋರಿಸ್ತೈತಿ. ಇವಾಗ ನೋಡ್ರಿ, 7 ಕಾಲೇಜ್ ಆದವು. ಇವಾಗ ಹಿಂಗೆ ಮೂವ್ ಮಾಡ್ತಾ ಹೋಗ್ರಿ. ಮೂವ್ ಮಾಡಿದ್ರೆ ನಿಮಗೆ ಕನ್ಫರ್ಮಾಗಿ ತೋರಿಸುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.